ಸರ್, ಪ್ರತಿಭಟನೆ ನಿನ್ನೆ ನಾವು ಶಾಂತಿ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತು. ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಶಾಂತಿ ರೀತಿಯಲ್ಲಿ ಹೋರಾಟವನ್ನು ಮಾಡೋ ಪಕ್ಷದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಮತ್ತೆ KPCC ಕಚೇರಿ ಮುಂದೆ ತಗೊಂಬಂದು ನಮಗೆ ಹೊಡೆಸುವಂಥ ಅಗತ್ಯ ಏನಿತ್ತು? ನನಗೂ ಕೂಡ ಏಟಾಯಿತು, ಹರೀಶ್ ಅವ್ರಿಗೆ ಏಟಾಯಿತು, ಅಶ್ವತ್ಥರಲ್ಲಿ ಮೊಟ್ಟೆ ಹೊಡೆದ್ರು. ನಮ್ಮನ್ನು ಯಾವ ಪೊಲೀಸ್ನವರು ನೀವು KPCC ಕಚೇರಿ ಮೇಲೆ ಹತ್ರ ಹೋಗಬೇಡ ಅಂತ ಹೇಳಿದ ಪಕ್ಷ ಆದಮೇಲೆ ಮತ್ತೆ ಅಲ್ಲಿಗೆ ತೊಗೊಂಡು ಬಸ್ಸು ನಿಲ್ಲಿಸುವಂಥ ಅಗತ್ಯ ಏನಿತ್ತು? ಇದಕ್ಕೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಯಾರ್ಯಾರು ಕ್ರಮ ತಗೋಬೇಕು ತಗೊಳ್ಳೋಕೆ ಹೇಳಿದ್ದೀವಿ. ಪೊಲೀಸ್ನವರು ಕೂಡ ಇದರಲ್ಲಿ ಎಲ್ಲ ಶಾಮೀಲಾಗಿದ್ದಾರೆ ಅಂತ ಒಂದು ನಮಗಿದೆ. ಯಾಕೆ ಅಂತಂತಂದರೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ಮೇಲೆ ನಾವೆಲ್ಲ ಪೊಲೀಸ್ ಕಂಟ್ರೋಲ್ ಇರ್ತೀವಿ. ನಾನು ಅರೆಸ್ಟ್ ಮಾಡಿದ್ರಪ್ಪ, ಅರೆಸ್ಟ್ ಮಾಡಿದ್ರು, ನಾವೆಲ್ಲ ಕಂಟ್ರೋಲ್ ಇದ್ದೀವಿ ನಾವು. ಆದರೆ ಇವರು ಕಂಟ್ರೋಲ್ ಆದವ್ರನ್ನ ಹೆಂಗೆ ನೋಡ್ಕೋಬೇಕು? ಯಾವನೋ ಸತ್ತೋಗ್ಬಿಟ್ಟ ಹಬ್ಬ ಶಾಸಕ, ಯಾವನಿಗೆ ಆಸಿಡ್ ದಾಳಿ ಆಗ್ಬಿಟ್ರು, ಯಾರು ರೆಸ್ಪಾನ್ಸಿಬಲ್ಲು? ನಮ್ಮನ್ನು ಕಸ್ಟಡಿ ತೊಗೊಂಡ್ಮೇಲೆ ಪೊಲೀಸ್ ರೆಸ್ಪಾನ್ಸಿಬಲ್ಲು. ಅದು ಬಿಟ್ಟು KPCC ಕಚೇರಿ ಮುಂದೆ ಕೂತ್ಕೊಂಡು ಗಲಾಟೆ ಮಾಡೋ ಪಕ್ಷದಲ್ಲಿ ಇದು ಒಂದು ಕಾಂಗ್ರೆಸ್ನ ಒಂದು ದೌರ್ಜನ್ಯ, ಕಾಂಗ್ರೆಸ್ನ ಒಂದು ರೌಡಿಸಮ್ಮು. ಇದು ನಾವು ಖಂಡಿಸೋಕ್ಕೆ ಇವತ್ತು ಹೋರಾಟ ಮಾಡ್ತೇವೆ. ಡೆಲ್ಲಿನಲ್ಲಿ ನೋಡಿ ಇವತ್ತು ಟ್ವೀಟ್ ಮಾಡಿದ್ದಾರೆ ಮೋದಿ ಸಾಹೇಬರು. ಇವತ್ತು ನಾವೆಲ್ಲ ಯುವ ಜನಾಂಗದ ವಿದ್ಯಾರ್ಥಿಗಳ ಪರವಾಗಿರ್ತೀವಿ ಅಂತ ಹೇಳಿದ್ದಾರೆ. ನಾವು ಕೂಡ ಇವತ್ತು ವಿದ್ಯಾರ್ಥಿಗಳು ಏನು ಹೋರಾಟ ಮಾಡೋದು ತಪ್ಪಲ್ಲ, ಅವರು ಹಕ್ಕನ್ನು ಕೇಳಿ. ಆದರೆ ಈ ಹೋರಾಟಕ್ಕೆ ಕಾಂಗ್ರೆಸ್ನವ್ರು ಸೇರಿಕೊಂಡು ಇಡೀ ದೇಶದಲ್ಲಿ ಹಿಂಸೆಯನ್ನು ಮಾಡ್ತಾರೆ, ಪ್ರಚೋದನೆ ಮಾಡ್ತಾರೆ, ತಪ್ಪದು. ಕಾಂಗ್ರೆಸ್ನವ್ರು ಏನು ರೈಟ್ಸ್ ಕೇಳಬೇಕು ಅಂದರೆ ಲೋಕಸಭೆಯಲ್ಲಿ ಅಧಿವೇಶನದಲ್ಲಿ ಕೇಳಿ, ಹೋರಾಟ ಮಾಡಲಿ. ಅದು ಬಿಟ್ಟು ರಸ್ತೆಗೆ ಇಳ್ಕೊಂಡು ರೌಡಿದ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ. ಇದಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ. ನಾವು 100% ಇವತ್ತು ಈ ಎಲ್ಲ ಮಿತ್ರ ಪಕ್ಷಗಳೇನಿದೆ ಅದು ಎಲ್ಲ ಲೆಫ್ಟ್ ಸೈಡ್ಗಳು ಸೇರಿಕೊಂಡು ಈ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ. ಇದು ಸೆಕೆಂಡ್ ಪಾರ್ಟ್. ಅವ್ರಿಗಿಂತಲೇ ಎಲೆಕ್ಷನ್ ಗೆಲ್ಲಕ್ಕೆ ತಾಕತ್ತಾಗಿಲ್ಲ. ಎಲ್ಲ ಕಡೆ ಸೋತ್ಕೊಂಬಂದಿದ್ದಾರೆ. ಕಡೆಗಿದು ನೇಪಾಳ ಥರ ಒಂದು ಜಂಜಿ ಮಾಡಬೇಕು, ಹೋರಾಟವನ್ನು ಮಾಡಬೇಕು, ವಿದ್ಯಾರ್ಥಿಗಳನ್ನ ಎತ್ತುಕಟ್ಟಬೇಕು, ಆಂತರಿಕ ದಂಗೆಯನ್ನು ಸೃಷ್ಟಿ ಮಾಡಬೇಕು ಅಂತ ಇವತ್ತು ಮಾಡ್ತಿದ್ದಾರೆ. ಈ ಜನ ನೋಡ್ತಿದ್ದಾರೆ. ಜನ ಏನು ದಡ್ರಲ್ಲ, ಯಾರು ತಪ್ಪಿದೆ ಯಾರಿದೆ ನೋಡಿ. ನೀಟ್ ಎಕ್ಸಾಮು ಬಗ್ಗೆ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ನೋವುಗಳಾಗಿರೋ ಸಹಜ, ನಮ್ಮ ಮಕ್ಕಳು ಸಹಜ. ಆದರೆ ಅದನ್ನು ಯಾವ ಥರ ತೊಗೋಬೇಕು? ಹಿಂಸೆ ರೂಪದಲ್ಲಿ ಯಾಕೆ ತೊಗೋಬೇಕು? ದೊಣ್ಣೆಗಳು ಎತ್ಕೊಂಬಂದು ಕಲ್ಲುಗಳು, ಲಾರಿಗಟ್ಟಲೆ ಕಲ್ಲುಗಳು ತೊಗೊಂಬಂದು ಎಲ್ಲೋ ಒಂದು ಕಡೆ ಒಳ್ಳೆ ವಿದ್ಯಾರ್ಥಿಗಳನ್ನ ಕೂಡ ಹಿಂಸೆ ತೊಗೊಂಬರ್ತಾ ಇದ್ದಾರೆ. ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಾಯಿದೆ, ವಿದೇಶಿಗಳು ಸಪೋರ್ಟ್ ಮಾಡ್ತಾಯಿದೆ ಇವರಿಗೆ. ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು. ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ನಮ್ಮ ಹೋರಾಟ ಶಾಂತಿ ರೀತಿಯಲ್ಲಿ ಹೋರಾಟ ಮಾಡೋಣ. ಏನು ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಅದು ಬಿಟ್ಟು ಈ ಕಾಂಗ್ರೆಸ್ಸು ಗೂಂಡಾಗಳ ಜೊತೆ ಸೇರಿಕೊಂಡು, ಅಖಿಲೇಶ್ ಯಾದವ್ ಅಂತ ಗೂಂಡಾಗಳ ಜೊತೆ ಸೇರಿಕೊಂಡು ಇವತ್ತು ಏನು ಮಾಡ್ತೀವಿ ಅದು ತಪ್ಪು ಅಂತ ಹೇಳಿ